ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನಗೆ ಪೊಗೂರಿಂದನೇ ಸಾರ್ ಜೊತೆ ಪರಿಚಯ ಆಗಿದ್ದು. ಅದಕ್ಕೆ ಮುಂಚೆ ನಾನು ವರ್ಕ್ ಮಾಡಿರಲಿಲ್ಲ. ಖರಾಬ್ ಹೋಗಿದೆ 2 ಸಾಂಗು ಟೈಟಲ್ ಸಾಂಗ್ 2 ಪೊಗೂರು ಸಿನಿಮಾದ ನನಗೆ ದೊಡ್ಡ ಅವಕಾಶ ಕೊಟ್ಟಿದ್ದು ಧ್ರುವ ಸರ್, ಯಾವತ್ತೂ ಮರೆಯೋಕ್ಕಾಗಲ್ಲ. ಅಲ್ಲಿಂದನೇ ಆ ಸಿನಿಮಾ ಮಾಡಿದ್ದಕ್ಕೆ ನನಗೆ ಈ ಸಿನಿಮಾ ಸಿಗೋದಕ್ಕೆ ದೊಡ್ಡ ಅವಕಾಶ ಆಯಿತು. ನನಗೆ ಅದು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಯಾಕಂದರೆ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ, ದೊಡ್ಡ ಸಿನಿಮಾ. ಈ ಥರ ಸಿನಿಮಾ ನನಗೊಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ. ಯಾಕಂದರೆ AP ಸರ್ ನನಗೆ ಇದನ್ನು ಶೋರಿಲಿ ತೋರಿಸಿದ್ರು ನನಗೆ ಫಸ್ಟು ಈ ಸಿನಿಮಾ ಹೀಗಿರುತ್ತೆ ಅಂತ. ಆ ಶೋರಿ ನೋಡಿದಾಗಲೇ ನಮಗೊಂದು ಜೊತೆಗೆ ಒಂದು ಬರುತ್ತಲ್ವ, ಇದು ನಾವು ಸಾಧಾರಣವಾಗಿ ಮಾಡಬಾರ್ದು ಈ ಸಾಂಗ್ನ ಅಂತ. ಬಟ್ ಇದೆಲ್ಲನೂ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಧ್ರುವ ಸರ್ ಕಾರಣ. ಏನಕ್ಕೆ ಹೇಳ್ತೀನಿ ಅಂದರೆ, ಇಷ್ಟು ದಿವಸ ಆಗಬೇಕು, ಇಷ್ಟು ದಿವಸ ಮಾಡಬೇಕು ಸಾಂಗ್ಸು, ಅದಕ್ಕೆ ಸಪೋರ್ಟ್ ಮಾಡಬೇಕು, ಪ್ರೊಡ್ಯೂಸರ್ ಸಪೋರ್ಟ್ ಮಾಡಬೇಕು. ಸುಮ್ಮನೆ ಮಾಡೋಕ್ಕಾಗಲ್ಲ. ಇಷ್ಟು ದಿವಸ ಸಾಂಗ್ ಮಾಡಬೇಕು ಅಂದರೆ ಯಾವುದು ಕನ್ನಡ ಇಂಡಸ್ಟ್ರಿಯಲ್ಲಿ ಇದುವರೆಗೆ ಯಾರು ಮಾಡಿದಾರೋ ಗೊತ್ತಿಲ್ಲ. ಬಟ್ ಇದೇ ಈ ಸಾಂಗಿನ ನಾನು ತಿಳಿದ ಮಟ್ಟಿಗೆ ದೊಡ್ಡ ಸಾಂಗು, ದೊಡ್ಡ ಮಟ್ಟದಲ್ಲಿ ಬಂದಿರೋಂಥ ಸಾಂಗು. ನನ್ನ ಕೊರಿಯೋಗ್ರಾಫಿನ ಇಡೀ ಪ್ಯಾನ್ ವರ್ಲ್ಡ್ ಥರ ನೋಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದು ಧ್ರುವ ಸರ್. ಅದಕ್ಕೆ ತುಂಬ ಖುಷಿ ಪಡ್ತೀನಿ. ಆ ವಿಷಯಕ್ಕೆ ಥ್ಯಾಂಕ್ಸ್. ಯಾವತ್ತೂ ಮರೆಯೋಕ್ಕಾಗಲ್ಲ ಅದನ್ನು. ಈ ಥರ ಅವಕಾಶಗಳು ಸಿಗೋಲ್ಲ, ಎನಿ ಟೈಮ್ ಸಿಗೋಲ್ಲ. ನಾವು ತುಂಬ ಅವಕಾಶ ಹುಡುಕ್ತಾ ಇರ್ತೀವಿ. ಆ ಥರ ಸಿಕ್ಕಿದಾಗ ಈ ಅವಕಾಶ ಉಪಯೋಗ ಮಾಡ್ಕೊಂಡಿದ್ದೀನಿ. ಆ ನಂಬಿಕೆ ನನಗೆ ಕೊಟ್ಟಿದ್ದಾರೆ. ಸೂಪರ್ ಮಾಸ್ಟರ್. ಈಗ ನೀವು ಇಲ್ಲಿ ಸ್ಟೇಜಲ್ಲಿ ಇದ್ದೀರಾ, ದಾವಣಗೆರೆಯಲ್ಲೂ ಒಳ್ಳೊಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ. ನಮ್ಮ ಬಾಯ್ಸ್ ಎಲ್ಲ ಸಖತ್ತಾಗಿ ಸ್ಟೆಪ್ ಹಾಕ್ತಾರೆ. ಊನ ಊಹನೆಂಡ್ರು ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದೀನಿ. ಯಾರ ಬಗ್ಗೆ ಹೇಳ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಾಸ್ಟರ್. ನಮ್ಮ ಬಾಯ್ಸ್ ಎಲ್ಲ ಒಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ ಮಾಸ್ಟರ್. ಅವ್ರಿಗಾಗಿ ಆಂಥಮ್ ಆಫ್ ಮಾರ್ಚ್ ಇಂದು ಒಂದು ಹುಕ್ ಮೂಮೆಂಟು ನಮ್ಮ ಬಾಯ್ಸ್ಗೋಸ್ಕರ ಮಾಸ್ಟರ್. ಇದು ಮಾಸ್ಟರ್ ಏನು ಮಾಡ್ತಾರೆ ಮಾಸ್ಟರ್? ಅಮ್ಮಾನ್ ಮಾಸ್ಟರ್, ಲವ್ಲಿ ಮಾಸ್ಟರ್, ಲವ್ಲಿ. ಈಗ ರೆಡಿನಪ್ಪ ಮ್ಯೂಸಿಕ್. ಒಂದು ಕೆಲಸ ಮಾಡೋಣ, ಎಷ್ಟು ಜನಕ್ಕೆ ಡ್ಯಾನ್ಸ್ ಬರುತ್ತೆ ಇಲ್ಲಿ ಕೈ ಎತ್ತಿ ನೋಡೋಣ. ನಿಮ್ಮ ಬಗ್ಗೆ ನಂಗೆ ಸ್ವಲ್ಪ ಡೌಟ್ ಇದೆ. ಹೌದು, ನೀ ಎಲ್ಲದಕ್ಕೂ ಕೈ ಎತ್ತಿದ್ದೆ. ಸರಿ, ಎಷ್ಟು ಜನ ಡ್ಯಾನ್ಸ್ ಮಾಡ್ತೀರಾ? ಓಕೆ, ಎಲ್ಲರೂ ಎದ್ದಿದ್ಕೊಳ್ಳಿ, ಒಂದೆರಡು ಸ್ಟೆಪ್ ಹೋಗೋಣ. ಕಮಾನ್ ಕಮಾನ್, ಅರ್ಧ ಸ್ಪಿರಿಟ್ ಅಂದ್ರೆ. ಇದಾದ ನಂತರ ಹಂಗೆ ಖರಾಬು ಸಾಂಗನು ಬರಬೇಕು. ಓಕೆನಾ? ರೆಡಿ, ಮ್ಯೂಸಿಕ್. ಮೈಕ್ ಇಟ್ಕೋತೀನಿ ಸರ್, ತುಂಬ ಹೆವಿ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಖರಾಬು ಸಾಂಗ್ ಬಂದ್ಮೇಲೆ ಸೂಪರ್ ಅನ್ನೋದಕ್ಕೆ ಖರಾಬು ಅನ್ನೋ ವರ್ಡ್ ನಾವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಸಾಕಾತ್ ಖರಾಬು ಸ್ಟೆಪ್ ಸರ್, ಇದು ಸೂಪರ್ ಸ್ಟೆಪ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಆದ್ರೆ ಇದು ಸ್ಟೆಪ್ನ ಲಾಸ್ಟ್ ಅಲ್ಲಿ ಧ್ರುವ ಸರ್ ಬಂದಾಗಲೂ ಅವ್ರು ಮಾಡಬೇಕು, ನೀವು ಅಲ್ಲಿ ಇರ್ಬೇಕು ಅನ್ನೋದು ನಮ್ಮ ಆಸೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಬನ್ನಿ ಚಪ್ಪಾಳೆ ಮಾಸ್ಟರ್ಗೆ ಪ್ಲೀಸ್. ಎಲ್ಲಿ ಬೆವರನ್ನ ಒರೆಸ್ಕೊತಾ ಇರೋಂತಹ ಕೈಗಳಲ್ಲಿ ಚಪ್ಪಾಳೆನೆ ಕೇಳಿಸ್ತಾ ಇಲ್ವಲ್ಲ? ಎನರ್ಜಿ ಎನರ್ಜಿ ದಾವಣಗೆರೆ. ಎಲ್ಲಿ ಒಂದ್ಸಲಿ ಸೌಂಡ್ ಮಾರ್ಟಿನ್ಗೆ. ಈ ಸೌಂಡ್ ಬೇಕು. ಮಾಸ್ಟರ್ ಎಲ್ಲ ಲೈಟ್ ಆಗಿ ಡ್ಯಾನ್ಸ್ ಮೂವ್ಮೆಂಟ್ ಮಾಡಿದ್ರು. ನಾನು ಆಗ್ಲೇ ಹೇಳ್ದಂಗೆ ಧ್ರುವ ಸರ್ಜಾ ಅವರ ಡ್ಯಾನ್ಸ್ ಅಂದ್ರೆ ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ. ಮೊನ್ನೆ ಕೂಡ ನಮ್ಮ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಬಂದಾಗ ಒಂದು ಸೂಪರ್ ಆಗಿರೋ ಫ್ಲೋರ್ ಮೂವ್ಮೆಂಟ್ ಮಾಡಿದ್ರು. ನಾವೆಲ್ಲರೂ ಆಗಿದ್ವಿ. ಅವರ ಹಾಡುಗಳು ಕೇಳ್ತಾ ಇದ್ರೆ ತಾಳ ಹಾಕ್ಬೇಕು ಅಂತ ಅನ್ಸುತ್ತೆ. ಸೊ ಅವರ ಹಾಡುಗಳಿಗೆ ಈಗ ತಾಳ ಹಾಕೋದಕ್ಕೆ ನಮ್ಮ ಡ್ಯಾನ್ಸ್ ಟೀಮ್ ಅವರು ರೆಡಿ ಆಗಿದ್ದಾರೆ. ರೆಡಿನಾ ಗೈಸ್? ಓಕೆ, ಧ್ರುವ ಸರ್, ಇದು ನಿಮ್ಗೋಸ್ಕರ ನಮ್ಮ ಡ್ಯಾನ್ಸರ್ಸ್ ಕಡೆಯಿಂದ